ತೆರಿಗೆ ನನ್ನ ಹಕ್ಕು ಅಂತಕ್ಕಂಥ ಪುಸ್ತಕನ ಮನೆ ಮನೆಗೆ ಕೊಡ್ಲಿಕ್ಕೆ ಹೇಳಿದ್ದೇನೆ. ಇದರಲ್ಲಿ ಅನೇಕ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ ಅಂತ ತಿಳಿಸಿದ್ದೇನೆ. ಏನೇನಿದೆ ಅಂತ ಅಂದ್ರೆ ಒಂದಲ್ಲ ಎರಡಲ್ಲ, ಈ ರಾಜ್ಯದ ಕನ್ನಡಿಗರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಇವತ್ತು ನಾವು ಎಚ್ಚೆತ್ತು ಚುನಾವಣೆಯನ್ನ ಮಾಡಬೇಕಾಗಿದೆ. ನಾನು ಇದರ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ನನ್ಗೆ ದೇಶದ್ರೋಹಿ ಅಂತಕ್ಕಂಥ ಪಟ್ಟವನ್ನ ಕಟ್ಟಿದ್ರು. ಇನ್ನೊಬ್ರು ನನ್ನನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಅಂದ್ರು. ನಾನು ಅವ್ರನ್ನ ಭೇಟಿ ಮಾಡೋಣ ಅಂತಿದ್ದೆ, ಹೋಗಿ ಆಯ್ತಪ್ಪ ಗುಂಡಿಕ್ಕದಿದ್ರೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು, ನಾನೇನಾರ ಹೋಯ್ತು ಅಂತ ಅಂದ್ರೆ ಮಾರ್ಕೆಟ್ ಜಾಸ್ತಿ ಮಾಡ್ಕೊಂಡು ಟಿಕೆಟ್ ಗಿಟ್ಟಿಸ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ನಾವೇ ಹಿಂಗೆ ಚಿಂತೆ ಮಾಡಿದ್ವಿ, ಹಿಂಗೆ ಒಂದಷ್ಟು ಜನ ಎಲ್ಲ ಕೂತ್ಕೊಂಡು ಯಾವಾಗ ಹೋಗೋದು ಅಂತ. ಅಯ್ಯೇ ಟಿಕೆಟ್ ಅಳ್ಳಾಡ್ತಾ ಇದೆ, ಈಗೇನಾರ ಹೋಯ್ತು ಅಂತ ಅಂದ್ರೆ ಹೀರೋ ಆಗೋಯ್ತಾನೆ, ಟಿಕೆಟ್ ಬಂದ್ಬಿಡ್ತದೆ, ಸುಮ್ನೆ ಇರು, ತಡ್ಡಿರು, ಅವನಾಗಿದ್ದ ಅವನು ಔಟ್ ಆಗೋತಾನೆ, ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತೀವಿ. ಈಗ ನೋಡಿದ್ರಲ್ಲ ಏನಾದ್ರು ಅಂತ. ಇವತ್ತು ನನ್ನ ತೆರಿಗೆ ನನ್ನ ಹಕ್ಕು ಯಾರು ಕಟ್ತಾ ಇದ್ದಾರೆ? ತೆರಿಗೆನ ನೀವೆಲ್ಲ ಕಟ್ತಾ ಇದ್ದೀವಿ. ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಸೇರಿ ಕಟ್ತಾ ಇರ್ತಕ್ಕಂಥ ತೆರಿಗೆ ಎಷ್ಟು ಅಂತ ಅಂದ್ರೆ 4,30,30,000 ಕೋಟಿ ರೂಪಾಯಿ ಹಣವನ್ನ ಈ ರಾಜ್ಯದಿಂದ ನಾವು ತೆರಿಗೆ ರೂಪದಲ್ಲಿ ಈ ವರ್ಷ ಕಟ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ನಾವು 24 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅವರು ನಮಗೆ ಈ ವರ್ಷದಲ್ಲಿ ಕೊಡ್ತಾ ಇರ್ತಕ್ಕಂಥ 4,30,30,000 ಕೋಟಿ ಹಣಕ್ಕೆ ಅವರು ಕೇವಲ ಕೊಡ್ತಾ ಇರ್ತಕ್ಕಂಥದ್ದು 50,000 ಕೋಟಿ ರೂಪಾಯಿ ಹಣ ಮಾತ್ರ. ನನ್ನ ಹಕ್ಕು ಅಂತಕ್ಕಂಥ ಪುಸ್ತಕನ ಮನೆ ಮನೆಗೆ ಕೊಡ್ಲಿಕ್ಕೆ ಹೇಳಿದ್ದೇನೆ. ಇದರಲ್ಲಿ ಅನೇಕ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ ಅಂತ ತಿಳಿಸಿದ್ದೇನೆ. ಏನೇನಿದೆ ಅಂತ ಅಂದ್ರೆ ಒಂದಲ್ಲ ಎರಡಲ್ಲ, ಈ ರಾಜ್ಯದ ಕನ್ನಡಿಗರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಇವತ್ತು ನಾವು ಎಚ್ಚೆತ್ತು ಚುನಾವಣೆಯನ್ನ ಮಾಡಬೇಕಾಗಿದೆ. ನಾನು ಇದರ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ನನ್ಗೆ ದೇಶದ್ರೋಹಿ ಅಂತಕ್ಕಂಥ ಪಟ್ಟವನ್ನ ಕಟ್ಟಿದ್ರು. ಇನ್ನೊಬ್ರು ನನ್ನನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಅಂದ್ರು. ನಾನು ಅವ್ರನ್ನ ಭೇಟಿ ಮಾಡೋಣ ಅಂತಿದ್ದೆ, ಹೋಗಿ ಆಯ್ತಪ್ಪ ಗುಂಡಿಕ್ಕದಿದ್ರೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು, ನಾನೇನಾರ ಹೋಯ್ತು ಅಂತ ಅಂದ್ರೆ ಮಾರ್ಕೆಟ್ ಜಾಸ್ತಿ ಮಾಡ್ಕೊಂಡು ಟಿಕೆಟ್ ಗಿಟ್ಟಿಸ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ನಾವೇ ಹಿಂಗೆ ಚಿಂತೆ ಮಾಡಿದ್ವಿ, ಹಿಂಗೆ ಒಂದಷ್ಟು ಜನ ಎಲ್ಲ ಕೂತ್ಕೊಂಡು ಯಾವಾಗ ಹೋಗೋದು ಅಂತ. ಅಯ್ಯೇ ಟಿಕೆಟ್ ಅಳ್ಳಾಡ್ತಾ ಇದೆ, ಈಗೇನಾರ ಹೋಯ್ತು ಅಂತ ಅಂದ್ರೆ ಹೀರೋ ಆಗೋಯ್ತಾನೆ, ಟಿಕೆಟ್ ಬಂದ್ಬಿಡ್ತದೆ, ಸುಮ್ನೆ ಇರು, ತಡ್ಡಿರು, ಅವನಾಗಿದ್ದ ಅವನು ಔಟ್ ಆಗೋತಾನೆ, ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತೀವಿ. ಈಗ ನೋಡಿದ್ರಲ್ಲ ಏನಾದ್ರು ಅಂತ. ಇವತ್ತು ನನ್ನ ತೆರಿಗೆ ನನ್ನ ಹಕ್ಕು ಯಾರು ಕಟ್ತಾ ಇದ್ದಾರೆ? ತೆರಿಗೆನ ನೀವೆಲ್ಲ ಕಟ್ತಾ ಇದ್ದೀವಿ. ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಸೇರಿ ಕಟ್ತಾ ಇರ್ತಕ್ಕಂಥ ತೆರಿಗೆ ಎಷ್ಟು ಅಂತ ಅಂದ್ರೆ 4,30,30,000 ಕೋಟಿ ರೂಪಾಯಿ ಹಣವನ್ನ ಈ ರಾಜ್ಯದಿಂದ ನಾವು ತೆರಿಗೆ ರೂಪದಲ್ಲಿ ಈ ವರ್ಷ ಕಟ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ನಾವು 24 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅವರು ನಮಗೆ ಈ ವರ್ಷದಲ್ಲಿ ಕೊಡ್ತಾ ಇರ್ತಕ್ಕಂಥ 4,30,30,000 ಕೋಟಿ ಹಣಕ್ಕೆ ಅವರು ಕೇವಲ ಕೊಡ್ತಾ ಇರ್ತಕ್ಕಂಥದ್ದು 50,000 ಕೋಟಿ ರೂಪಾಯಿ ಹಣ ಮಾತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.